ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ. ಈಗ ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ. ಈಗ ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ. ಈಗ ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ. ಈಗ ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ. ಈಗ ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ.
ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ ಈಗ. ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ ಈಗ. ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ. ಬ್ಲಾಸ್ಟ್ನ ಮೂಲ ಭೇದಿಸೋದಕ್ಕೆ ಎನ್ಐಎ ಕಸರತ್ತನ್ನು ನಡೆಸ್ತಾ ಇದೆ. ಡಾಕ್ಟರ್ ಶಾಹೀನ್ ಸಯೀದ್ ಹಿನ್ನೆಲೆ ಕೆದಕ್ತಾ ಇದ್ದಾರೆ ಎನ್ಐಎ ಈಗ. ಜೈಷ್ ಸಂಘಟನೆಯ ಮಹಿಳಾ ಕಮಾಂಡರ್ ಆಗಿದ್ದು ಈ ಶಾಹೀನ್ ಮೊಬೈಲ್ ಅಲ್ಲಿ ಡಿ ಗ್ರೂಪ್ನ ಲಿಂಕ್ ಪತ್ತೆಯಾಗಿರೋದು. ಡಿ ಗ್ರೂಪ್ನಲ್ಲಿ ಜೈಷ್ ಕಮಾಂಡರ್ ಸಕ್ರಿಯವಾಗಿರುವ ಶಂಕೆ ವ್ಯಕ್ತವಾಗಿದೆ. ಡಿ ಗ್ರೂಪ್ ರಹಸ್ಯ ಭೇದಿಸೋದಕ್ಕೆ ತನಿಖಾ ತಂಡ ಈಗ ಮುಂದಾಗಿದೆ. ಡಾಕ್ಟರ್ ಶಾಹೀನ್ ಜಾಲವನ್ನ ಎನ್ಐಎ ಕೆದಕುತ್ತಿದೆ. ಈಕೆ ಯಾವ್ಯಾವ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿದ್ಲು, ಆ ಗ್ರೂಪ್ ಅಲ್ಲಿ ಆಕೆಗೆ ಕಮಾಂಡ್ ಕೊಡ್ತಾ ಇದ್ದವ್ರು ಯಾರು, ಅವ್ರ ಕೆಲಸ ಏನಾಗಿತ್ತು, ಉದ್ದೇಶ ಏನಾಗಿತ್ತು, ಅದರಲ್ಲೂ ಮುಖ್ಯವಾಗಿ ಈ ಡಿ ಗ್ರೂಪ್ ರಹಸ್ಯವನ್ನ ಭೇದಿಸೋದಕ್ಕೆ ಈಗ ತನಿಖಾ ತಂಡ ಮುಂದಾಗಿದೆ.